ನಮಸ್ಕಾರ. ರೂಪಣಾತ್ಮಕ ಮೌಲ್ಯಮಾಪನ 2 ಅಥವಾ ಸಾಧನಾ ಪರೀಕ್ಷೆ 2 FA2 ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ತರಗತಿ ಇರುವಂತದ್ದು 8ನೇ ತರಗತಿ. ಗರಿಷ್ಠ ಅಂಕಗಳಿರುವಂತದ್ದು 20 ಅಂಕಗಳಿಗೆ ಈ ಒಂದು ಮಾದರಿ FA2 ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದಾಗಿದೆ. 2024-25ನೇ ಸಾಲಿನ ವಿಷಯ ಸಮಾಜ ವಿಜ್ಞಾನ ವಿಷಯವಾಗಿರುವಂತದ್ದು. ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 45 ನಿಮಿಷಗಳು ಆಗಿರುವಂತದ್ದಾಗಿದೆ. ಇಲ್ಲಿ ಮೊದಲ ವಿಭಾಗದಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿರುವಂತದ್ದು. 2 ಪ್ರಶ್ನೆ ಇವೆ, ಪ್ರತಿಯೊಂದಕ್ಕೂ 1 ಅಂಕದಂತೆ ಒಟ್ಟು 2 ಅಂಕಗಳು ಬಹುಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರುವಂತದ್ದು ಇಲ್ಲಿ ಆಗಿರುವಂತದ್ದಾಗಿದೆ. ಮೊದಲನೇ ಪ್ರಶ್ನೆ, ವಾಯುಮಂಡಲದ ಉಷ್ಣಾಂಶವನ್ನು ಅಳೆಯುವ ಮಾಪಕ ಎ ವಾಯುಭಾರ ಮಾಪಕ, ಬಿ ಪವನ ಮಾಪಕ, ಸಿ ಉಷ್ಣತಾ ಮಾಪಕ, ಡಿ ಮಳೆ ಮಾಪಕ ಇರುವಂತದ್ದಾಗಿದೆ. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ. ಇನ್ನು 2ನೇ ಪ್ರಶ್ನೆ ಇರುವಂತದ್ದು, ಸಣ್ಣ ಪ್ರಮಾಣದ ಕೈಗಾರಿಕೆಗೆ ಇದು ಉದಾಹರಣೆಯಾಗಿದೆ ಅಂತ ಕೇಳಿರುವಂತದ್ದು. ಎ ಕುಂಬಾರಿಕೆ, ಬಿ ರೇಡಿಯೋ ತಯಾರಿಕೆ, ಸಿ ಕಲ್ಲಿನ ಕೆತ್ತನೆಗಳು, ಡಿ ಬಿದಿರಿನ ಬುಟ್ಟಿಗಳು. ಇನ್ನು 2ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 2 ಪ್ರಶ್ನೆ ಇವೆ, ಪ್ರತಿಯೊಂದಕ್ಕೂ 1 ಅಂಕದಂತೆ ಒಟ್ಟು 2 ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ. 3ನೇ ಪ್ರಶ್ನೆ, ಮಾಯನ್ನರು ಯಾರು? 4ನೇ ಪ್ರಶ್ನೆ, ಜೈನರ ಮೊದಲ ತೀರ್ಥಂಕರ ಯಾರು? ಇನ್ನು 3ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 2 ಪ್ರಶ್ನೆ ಇವೆ, ಪ್ರತಿಯೊಂದಕ್ಕೂ 2 ಅಂಕದಂತೆ ಒಟ್ಟು 4 ಅಂಕಗಳು ಇಲ್ಲಿರುವಂತದ್ದಾಗಿದೆ. 5ನೇ ಪ್ರಶ್ನೆ, ಹವಾಂಗೋ ನದಿಯು ಚೀನಾದ ದುಗುಡ ಹೇಗೆ? 6ನೇ ಪ್ರಶ್ನೆ, ವೇದಗಳ 4 ಸ್ಕಂದಗಳನ್ನು ಹೆಸರಿಸಿ. ಈ 6ನೇ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು. ಲೋಕರೂಢಿಗಳೆಂದರೇನು? ಉದಾಹರಣೆ ಕೊಡಿ. ಇನ್ನು 4ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 5 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 2 ಪ್ರಶ್ನೆ ಇವೆ, ಪ್ರತಿಯೊಂದಕ್ಕೂ 3 ಅಂಕದಂತೆ ಒಟ್ಟು 6 ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ. 7ನೇ ಪ್ರಶ್ನೆ, ಸಂಸ್ಕೃತಿಯ ಲಕ್ಷಣಗಳನ್ನು ತಿಳಿಸಿ. 8ನೇ ಪ್ರಶ್ನೆ, ಭೂಕಂಪವು ಅತ್ಯಂತ ವಿನಾಶಕಾರಿಯಾದುದು ಹೇಗೆ? ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು. ಚಿಲ್ಲರೆ ವ್ಯಾಪಾರಿಗಳಿಂದ ಆಗುವ ಸೇವೆಗಳೇನು? ಇನ್ನು 5ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 1 ಪ್ರಶ್ನೆ ಇದೆ, 4 ಅಂಕ ಇರುವಂತದ್ದಾಗಿದೆ. 9ನೇ ಪ್ರಶ್ನೆ, ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ತಿಳಿಸಿ. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು. ಪೌರನ ಕರ್ತವ್ಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂತದ್ದು. ಇನ್ನು 6ನೇ ವಿಭಾಗದಲ್ಲಿ 10ನೇ ಪ್ರಶ್ನೆ ಇರುವಂತದ್ದಾಗಿದೆ. 2 ಅಂಕಕ್ಕೆ ಇರುವಂತಹ ಪ್ರಶ್ನೆ ಇದಾಗಿರುವಂತದ್ದಾಗಿದೆ. ಅಕ್ಷಾಂಶಗಳ ಆಧಾರದ ಮೇಲೆ ಭೂಮಿಯ ಉಷ್ಣಾಂಶ ವಲಯಗಳ ಚಿತ್ರ ಬರೆಯಿರಿ ಅಂತ ಕೇಳಿರುವಂತದ್ದು. ಈ ರೀತಿಯಾಗಿ FA2 ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿರುವಂತದ್ದಾಗಿದೆ. ಇವುಗಳನ್ನು ಉತ್ತರಿಸಿ ಪರೀಕ್ಷಾ ದೃಷ್ಟಿಯಿಂದ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ. ಮುಂದಿನ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.